ಸರ್ ನಮ್ಮ ಅಂಗಡಿ ಒಗಣೇಕಲ್ ಫಿಶ್ ಫ್ರೈ ಅಂತ. ಓಕೆ. 70 rupees ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. 70 ಇಂದ ಸ್ಟಾರ್ಟ್ ಆಗುತ್ತೆ. 70, 80 ಖಾಲಿ ಆಗಿದೆ. ಇವಾಗ 100 ಅಲ್ಲಿ ಇದೆ. ಓಕೆ. ನೋಡಿ ಈ ಫಿಶ್ ಬಂದ್ಬಿಟ್ಟು 100 ಪರ್ ಪೀಸ್. ಓಕೆ. ಇದು 140. ಓಕೆ. ಇದು 180 ಇದೆ. ಓಕೆ. ಇದು ಟೈಗರ್ ಜಿಲೇಬಿ ಸರ್. ಇದು ಓಕೆ. ಇದು ಆರ್ಡರ್ ಆಗಿದೆ, ಅದಕ್ಕೆ ನಾನು ತರಿಸಿರೋದು. ಇದು ನೋಡಿ 110 ಖಾಲಿ ಆಗಿದೆ. 160 ಅಲ್ಲಿ ಇದೆ. ಓಕೆ. ಪರ್ ಪೀಸ್ 160 ಇದು. ಓಕೆ. ಟೈಗರ್ ಜಿಲೇಬಿ. ಓಕೆ. 120 ಇದೆ. ಓಕೆ. 200 ಇದೆ. ಓ. 250 ಇದೆ. ಈ ತರ ಸೈಜ್ ಮೇಲೆ ಬರುತ್ತೆ ಸರ್. ಸೈಜ್ ಅಂದ್ರೆ ಏನು ಯಾವ ತರ ಮುಳ್ಳೆಲ್ಲ ಅಂದ್ರೆ ನಾವು ಕೆಜಿ ಲೆಕ್ಕ ತರೋದು, ಹಾ. ಮಾರೋದು ಪೀಸ್ ಲೆಕ್ಕ ಅಲ್ಲ. ಹಾ. ಸ್ವಲ್ಪ ದೊಡ್ಡ ತಗೊಂಡಷ್ಟು ನಿಮ್ಗೆ ಮುಳ್ಳು ಅವಾಯ್ಡ್ ಆಗುತ್ತೆ. ಮಾಂಸ ಓಕೆ. ಚೆನ್ನಾಗಿರುತ್ತೆ ಸರ್. ಓಕೆ. ಕುರಿ ಕೋಳಿ ಬಳ್ತವ್ರು ತಿನ್ನಕ್ಕಾಗಲ್ಲ. ಕರೆಕ್ಟ್. ಬಳ್ತವ್ರನ್ನೇ ಚೆನ್ನಾಗಿರೋ ಸರ್. ಚಿಕ್ಕ ಪ್ರಾಣಿ. ಹಾ ಕರೆಕ್ಟ್ ಅಣ್ಣ. ಸರ್ ನೋಡಿ ಇದು 170 ಇದೆ. ಹಾ. ಇದು 130 ಇದೆ. ಈ ತರ ಸೈಜ್ ಬರ್ತದೆ ಸರ್. ಇವೆಲ್ಲ ಲೈವ್ ಆಗಿ ಬೆಳಿಗ್ಗೆ ಲೈವ್ ಆಗಿ ತಂದಿರೋ ಫಿಶ್ ಇದು. ಓಕೆ. ಅದಕ್ಕೆ ಇದು ಬಿಟ್ರೆ ಬೇರೆ ಯಾವ್ದು ಹಾಕಲ್ಲ ನಾವು. ಓಕೆ. ಓಕೆ. ಇದು ಮಸಾಲ ಎಲ್ಲ ನಿಮ್ಮ ಸರ್ ಇದು ಒಗಣೆಕಲ್ಲಿಂದ ಬರುತ್ತೆ ಸರ್ ನನ್ ಮಸಾಲ. ಓಕೆ. ನಾವು ಹುಟ್ಟು ಬೆಳೆದಿದ್ದ ಕಮ್ಮನಲ್ಲಿ ಓಕೆ. ಸಿಸ್ಟರ್ ತಾಯಿ ಭಾಷೆ ಬಂದು ತಮಿಳು. ಓಕೆ. ಹಂಗಾಗಿ ಸಿಸ್ಟರ್ ನ ಬಂದು ಒಗಣೆಕಲ್ ಕೊಟ್ಟಿದೀವಿ. ಓಕೆ. ಅವ್ರು ನಮ್ಮ ತಂದೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ. ಓಕೆ. ರೆಡಿಮೇಡ್ ಯಾವ್ದಿಲ್ಲ, ಇದು ಓನ್ ಮಸಾಲೆನೇ ಸರ್. ಇದು ಇದು ನಿಮ್ ಸ್ವಂತ ಮಸಾಲ ಇದು? ಹೌದು ಸರ್, ಸ್ವಂತ. ನಾ ಇದು ಸುಮಾರು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ನಾ ಇಲ್ಲೇ? ನಾವು 9 ವರ್ಷ ಆಯ್ತು ಸರ್ ಈ ಡಿಪಾರ್ಟ್ಮೆಂಟ್ ಬಂದು. ಓ. 9 ವರ್ಷದಿಂದ ಒಂದೇ ಟೇಸ್ಟ್, ಒಂದೇ ಮೀನು. ಓಕೆ. ಬೇರೆ ಮೀನು ಯಾವ್ದು ಹಾಕಲ್ಲ ಸರ್. ಇದು ಒಂದ್ ಬಿಟ್ರೆ, ಓಕೆ. ಯಾಕಂದ್ರೆ ಇದು ಒಂದೇ ಲೈವ್ ಆಗಿ ಫ್ರೆಶ್ ಆಗಿ ಬರೋದು. ಇದು ಬೆಳಿಗ್ಗೆಲ್ಲ ಪ್ರಾಣ ಇದ್ದಿದ್ ಮೀನುಗಳು ಇವೆಲ್ಲ? ಹೌದು ಸರ್, ಹೌದು. ತವಾಕ್ ಬಂದು ಫ್ರೆಶ್ ಬೇಕೇ ಬೇಕು ಸರ್. ಹಾ. ತವಾದಲ್ಲಿ ಚೀಟಿಂಗ್ ಮಾಡಕ್ ಆಗಲ್ಲ. ಸೊ ನೋಡಿ ಫ್ರೆಂಡ್ಸ್, ಇದೆಷ್ಟು ಈ ತರ ಇದ್ ಮಾಡ್ಬೇಕು ನೀವು ಸರ್? ಸರ್ ಅದು ಒಂದು 10 ಮಿನಿಟ್ಸ್ ಬಿಟ್ರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಓಕೆ. ನಿಮ್ಮಲ್ಲಿ ಬೇಯಿಸಿದ್ರೇನೆ ಚೆನ್ನಾಗಿ ಟೇಸ್ಟ್ ಬರೋದು. ಓಕೆ. ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನಾ ಇದ್ ಬಂದ್ಬಿಟ್ಟು ಎಷ್ಟು ಗಂಟೆಯಿಂದ ಓಪನ್ ಇರುತ್ತನಾ? 5 to 11. ಓಕೆ. ಈವ್ನಿಂಗ್ 5 to 11. ಈವ್ನಿಂಗ್ 5. ಹೌದು ಸರ್. ಸಂಡೇ ಒಂದಿನ ಮಾತ್ರ 1 ಗಂಟೆಯಿಂದ 11 ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಓಕೆ. ಓಕೆ. ಈ ಲೊಕೇಶನ್ ಎక్కడ? అక్కడ ఈస్ట్ పాయింట్. సో అక్కడ నుంచి కొంచెం ముందుకు వచ్చినామంటే ఇక్కడ ఫిష్ సెంటర్ కనపడ్డది. అక్కడే మనకి ఇదేనా? స్పైసీ అయినా మంచి ఆ టైప్ కావాలా వెరైటీ. ಓಕೆ. ಓಕೆ. ಸೊ ನೋಡಿ ಗೈಸ್, ಇಲ್ಲಿ ಫಿಶ್ ಮಾಡೋದು. ಇಲ್ಲಿಂದ ನಮ್ಗೆ ಒಳಗಡೆ ಕುತ್ಕೊಳಕ್ಕೆಲ್ಲ ಜಾಗ ಇದೆ ಇದೆಲ್ಲ. ಸೊ ಆರಾಮಾಗಿ ಕುತ್ಕೊಂಡು ತಿನ್ಬೋದು, ಅದೇನ್ ತೊಂದ್ರೆ ಇಲ್ಲ. ಫ್ಯಾಮಿಲಿನೂ ಬಂದು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾರೆ. ಫ್ಯಾಮಿಲಿ ಎಲ್ಲ ಬರ್ಬೋದು. ಫ್ಯಾಮಿಲಿನೂ ಬರ್ಬೋದು. ಓಕೆ. ಸುಮಾರು ಫ್ಯಾಮಿಲಿ ಬರ್ತಾ ಇದಾರೆ. ಓಕೆ. ಇಲ್ಲಿ ಏನೇನ್ ಮಾಡ್ತೀರಾ ಸರ್? ಫಿಶ್ ಕಬಾಬ್ ಅಷ್ಟೇ ಸರ್ ನಮ್ದು ಫಿಶ್ ಫಸ್ಟ್ ನಂಬರ್ 1 ಫಿಶ್, ಮತ್ತೆ ಚಿಕನ್ ಕಬಾಬ್ ಇದೆ, ಎಗ್ ರೈಸ್ ಇದೆ, ಚಿಕನ್ ರೈಸ್ ಇದೆ. 4 ಐಟಮ್ ಮಾಡ್ತೀವಿ. 9 ವರ್ಷದಿಂದ ಈ 4 ಐಟಮ್ ಮಾಡ್ತಾ ಇರೋದು. ಸರಿ.
ಪಾರ್ಸಲ್ ಮಾಡೋಣ ಇಲ್ಲೇ ಪಾರ್ಸಲ್ ಮಾಡಿ ಪಾರ್ಸಲ್ ಮಾಡಿ. ನೋಡಿ ಫ್ರೆಂಡ್ಸ್, ಕ್ಲೀನ್ ಆಗಿ ಪಾರ್ಸಲ್ ಎಲ್ಲ ಕ್ಲೀನ್ ಆಗಿ ಪರ್ಫೆಕ್ಟ್ ಪ್ಯಾಕಿಂಗ್ ಮಾಡ್ಕೊಡ್ತಾರೆ. ಆದ್ರೆ ಏನಂದ್ರೆ ಬಿಸಿ ಬಿಸಿ ಇರೋ ತಿಂದ್ರೆ ಇನ್ನೂ ನಮ್ಗೆ ಚೆನ್ನಾಗ್ ಅನ್ಸುತ್ತಂತೆ. ಆ ಫ್ರೇಗ್ರೆನ್ಸ್ ಆ ಟೇಸ್ಟ್ ಎಲ್ಲ ಗೊತ್ತಾಗುತ್ತೆ. ಸೊ ನೀವೆಲ್ಲ ಬಂದ್ರೆ ಇಲ್ಲಿ ನೋಡಿ, ಇಲ್ಲೇ ಈಸ್ಟ್ ಪಾಯಿಂಟ್ ತಿನ್ನಕ್ಕೆ ಪ್ರಯತ್ನ ಪಡಿ ಸರ್. ಹಾ, ಸೊ ಅವರು ಅದೇ ಹೇಳ್ತಾವ್ರೆ, ಬಿಸಿ ಬಿಸಿ ತಿಂದ್ರೆ ನಮ್ಗೆ ತುಂಬಾ ಟೇಸ್ಟ್ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಸೊ ಪ್ರೈಸು ಎಲ್ಲಾದ್ರೂ ನೋಡಿ, ಎಲ್ಲಿ ನೋಡಿದ್ರು ಎಲ್ಲದಕ್ಕಿಂತ ಇಲ್ಲಿ ಕಡಿಮೆ ಮತ್ತೆ ರೀಸನಬಲ್. ನಿಮ್ ಟೇಸ್ಟ್ ಹಂಗೆ ಇರುತ್ತೆ. ಸೊ ಸಕ್ಕದಾಗಿರೋ ಟೇಸ್ಟ್ ಮಾತ್ರ ಸಿಗುತ್ತೆ ಇಲ್ಲಿ ಮಾತ್ರ. ಬನ್ನಿ, ಇಲ್ಲಿ ಹೋಟೆಲ್ ಹೆಸರು ಬಂದ್ಬಿಟ್ಟು ನಮ್ಗೆ ಹೊಗ್ನೇಕಲ್ ಫಿಶ್ ಫ್ರೈ ಅಂತ ಸೆಂಟರು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇದೆ ನಮ್ ಹೋಟೆಲ್ ಹೆಸರು. ಈಸ್ಟ್ ಪಾಯಿಂಟ್ ಕಾಲೇಜ್ ನಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಸಿಗುತ್ತೆ ನಮ್ಗೆ. ಹಾನಾ ಹೇಳಿನಾ? ಫಿಶ್ ನಂಗೆ ಏನಕ್ಕ ಅದು ಅದು ಈಚಿಲ್ಲ ಸೇಫ್ಟಿ ಸೇಫ್ಟಿಗೆ ಹಾಕ್ತಾರಾ? ಕನ್ನಡಿಗರು ಬಂದ್ಬಿಟ್ಟು ಅದರಿಂದ ಬಂದಿರೋದೇ ಅದು. ಓಕೆ ಓಕೆ. ಸೊ ನೋಡಿ ಗೈಸ್, ಪರ್ಫೆಕ್ಟ್ ಎಲ್ಲ ಫುಡ್ ಲೈಸೆನ್ಸ್ ಎಲ್ಲ ಇಟ್ಕೊಂಡು ಮಾಡ್ತಾ ಇರೋದು. ಸೊ ಕೆಲವೊಮ್ಮೆ ಈ ಕಡೆ ಎಲ್ಲ ನೀವು ಅನ್ಕೊಂತೀರಾ ಏನೋ ಅವ್ರು ಇಷ್ಟ ಬಂದಂಗೆ ಆ ತರ ಏನು ಇಲ್ಲ. ಸೊ ಪರ್ಫೆಕ್ಟ್ ಆಗಿ ಫುಡ್ ಲೈಸೆನ್ಸ್ ಎಲ್ಲ ಇಟ್ಕೊಂಡು ಕ್ಲೀನ್ ಆಗಿ ಮಾಡ್ತಾ ಇರೋದು ಇದು. ನೋಡಿ ಫ್ರೆಂಡ್ಸ್, ನೋಡಿ ಗೈಸ್, ಇದು ಈಸ್ಟ್ ಪಾಯಿಂಟ್ ಕಾಲೇಜು ಮತ್ತೆ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಸೆಂಟ್ರಲ್ ಇರೋದು ಇದು. ಸೊ ಇಲ್ಲಿಂದ ಬಂದ್ರೆ ನೋಡಿ ಇದೇ ಶಾಪ್.